ಹೆಲೋ ಐ ಆಮ್ ಡಿಂಪಲ್, ವೆಲ್ಕಮ್ ಟು ಮೈ ಜಾಯ್ಫುಲ್ ಜರ್ನಿ. ಇವತ್ತು ನಾವು ಆಳ್ವಾಸ್ ಕಾಲೇಜ್ಗೆ ಬಂದಿದ್ದೀವಿ. 2 ಇಯರ್ಸ್ ಅದು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಂತೇಳಿದರೆ ಇಬ್ಬರು ಮಕ್ಕಳನ್ನ ನಾವು ಆಳ್ವಾಸಲ್ಲಿ ಆ ಸ್ಟಾರ್ಟಿಂಗ್ ನನಗೆ ಇವತ್ತು ಯೋಚನೆ ಇದೆ. ಅಂತೇಳಿದರೆ ಇವ್ರನ್ನ ಆಳ್ವಾಸ್ಗೆ ಬಿಡುವಾಗ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹತ್ಕೊಂಡು ಹೋಗಿದ್ವಿ ಮಕ್ಕಳನ್ನ ಬಿಟ್ಬಿಟ್ಟು. ಹಾಗೆ ಹೇಗೆ ಇವ್ರನ್ನ ಬಿಟ್ಟು 2 ವರ್ಷ ಇರೋದು ಅಂತ ಅನಿಸಿತ್ತು. ಈಗ ಅವ್ರನ್ನ ಬಿಟ್ಬಿಟ್ಟು 2 ವರ್ಷ ಕಳೆದಾಯಿತು. ನಾವಂತೂ ತುಂಬ ಖುಷಿಯಾಗಿದ್ದೀವಿ. ಯಾಕಂತ ಹೇಳಿದರೆ 10th ಆನನಿಗೆ ಬಂದಿದ್ದು 77%, ಹಾಗೆ ಆದಿಗೆ ಬಂದಿದ್ದು 84%. ಈಗ ನೋಡಿದರೆ PU ಅಲ್ಲಿ ಸೆಕೆಂಡ್ PUC ಎಕ್ಸಾಮಿನೇಷನಲ್ಲಿ PCMB ಆದಿ ಅವನು 94.83 ತಗೊಂಡಿದ್ದಾನೆ. ಹಾಗೆ ಆನ 93.83 ತಗೊಂಡಿದ್ದಾಳೆ. ಇಬ್ಬರಿಗೂ ಅಷ್ಟೇ. ನಮಗೆ ಯೋಚನೆ ಸಹ ಮಾಡಿರಲಿಲ್ಲ ಇಷ್ಟು ಚೇಂಜಸ್ ಆಗುತ್ತೆ ಅಂತೇಳಿ, ಇಷ್ಟು ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತೇಳಿ. ಅದೇ ಸ್ವಲ್ಪ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದ, ಆದರೆ ನಮಗೆ ಅಂತೂ ವಿ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ಥ್ಯಾಂಕ್ಸ್ ಟು ಆಳ್ವಾಸ್. ಇಲ್ಲಿಗ ಇವತ್ತು ವೆಕೇಟ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ. ಸೊ ಹಾಗೆ ಒಂದು ರೌಂಡ್ ಹಾಸ್ಟೆಲ್ ಕಾಲೇಜ್ದೆಲ್ಲ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಇದು ಅಂತೇಳಿದರೆ ಇನ್ನೂ ಪುನಃ ಈಗ ಆಳ್ವಾಸಿಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಈ ಆಳ್ವಾಸಿಂದ ಹೋಗೋದ್ರೊಳಗೆ ನಾನು ಈಗ ಇವತ್ತೊಂದು ಲಾಸ್ಟ್ ವಿಡಿಯೋ ಮಾಡ್ತೀನಿ ಆಳ್ವಾಸ್ದು. ನಾವಂತೂ ಆಳ್ವಾಸಿಗೆ ಸೇರಿಸಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ಒಳ್ಳೆ ರಿಸಲ್ಟ್ ಬಂದಿದೆ. ಮೇನ್ ಆಫೀಸ್ ಇದೆ. ಹಾಯ್. ಇದು ಈ ಸಲದ್ದು ರಿಸಲ್ಟ್. ಇದು ಸೆಕೆಂಡ್ ರ್ಯಾಂಕ್ ಇನ್ ಸ್ಟೇಟ್ ಬಿಂದು ನಾವ್ಲೆ. ಅದು ಬಯಾಲಜಿ ಅಂತ ಇದೆ, ಆದರೆ ಅವಳು PCMC. ಟಾಪ್ 10 ಸ್ಟೇಟ್ ರ್ಯಾಂಕ್ಸ್, 45 ಸ್ಟೂಡೆಂಟ್ಸ್ ಆಫ್ ಆಳ್ವಾಸ್. ಇದು ಆಳ್ವಾಸ್ ಮೆಡಿಕಲ್ ಕಾಲೇಜ್. ಇದು ಹಾಸ್ಪಿಟಲ್ಸ್ ಇಲ್ಲಿ ಅಂತೇಳಿದರೆ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತೇಳಿದರೆ ಇಲ್ಲಿಗೇನೆ ಕರ್ಕೊಂಡು ಬರ್ತಾರೆ. ನಾನು M ಸದಾಕತ್, ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್. ನಮ್ಮ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದ್ವಿತೀಯ PUC ವಿದ್ಯಾರ್ಥಿಗಳು ಅದ್ಭುತ ಸಾಧನೆಯನ್ನು ಮೆರೆದಿದ್ದಾರೆ. ರಾಜ್ಯದಲ್ಲೇ ಅಗ್ರಗಣ್ಯ ಪ್ರಥಮ 10 ರ್ಯಾಂಕುಗಳಲ್ಲಿ ನಮ್ಮ ಸಂಸ್ಥೆಯ ಸುಮಾರು 45 ವಿದ್ಯಾರ್ಥಿಗಳು ಸ್ಥಾನ ಪಡೆದಿರುವುದು ನಮಗೆ ತುಂಬ ಸಂತೋಷದ ವಿಷಯ. ಈ ಸಾಧನೆಗೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು, ನಮ್ಮ ವಿದ್ಯಾರ್ಥಿಗಳ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಇವೆಲ್ಲ ಒಟ್ಟು ಸೇರಿ ಎಲ್ಲರೂ ಕೈಜೋಡಿಸಿ ಒಂದು ಪ್ರಯತ್ನದ ಫಲವಾಗಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆಯನ್ನು ಗೈದಿದ್ದಾರೆ. ಸುಮಾರು 1806 ವಿದ್ಯಾರ್ಥಿಗಳು SSLC ಅಂಕಗಳಿಗಿಂತ PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ತೇರ್ಗಡೆಯಾಗಿರುವುದು ಮತ್ತೊಂದು ಹೆಮ್ಮೆಯ ಸಂಗತಿ. ಅದರಲ್ಲೂ ವಿಶೇಷವಾಗಿ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು ಸಹ ಉತ್ತಮ ಸಾಧನೆಯನ್ನು ಮೆರೆದಿದ್ದಾರೆ. ಸುಮಾರು 24 ವಿದ್ಯಾರ್ಥಿಗಳು ಕೊಡಗು ಜಿಲ್ಲೆಯಿಂದ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಒಟ್ಟು 36 ವಿದ್ಯಾರ್ಥಿಗಳು ಕೊಡಗು ಜಿಲ್ಲೆಯವರಿದ್ದು, ಅದರಲ್ಲಿ 24 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡೆದು 18 ವಿದ್ಯಾರ್ಥಿಗಳು 36ರಲ್ಲಿ 18 ವಿದ್ಯಾರ್ಥಿಗಳು SSLCಗಿಂತ ಪ್ರಥಮ PUC ದ್ವಿತೀಯ PUC ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರುವುದು ತುಂಬ ಹೆಮ್ಮೆಯ ವಿಷಯ. ಈ ವಿರಾಜಪೇಟೆಯ ನಮ್ಮ ಹೆಮ್ಮೆಯ ದಂಪತಿಗಳಾದ ಶ್ರೀಯುತ ನಾಚಪ್ಪ ಹಾಗೂ ಶ್ರೀಮತಿ ಡಿಂಪಲ್ ರವರ ಇಬ್ಬರು ಮಕ್ಕಳು, ಪುತ್ರ ಆದಿ ಬೋಪಣ್ಣ ಹಾಗೂ ಪುತ್ರಿ ಅನಾ ನಾಚಪ್ಪ ಇಬ್ಬರು ದ್ವಿತೀಯ PUC ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರುತ್ತಾರೆ. ಅದರಲ್ಲೂ ಅನಾ ನಾಚಪ್ಪ ಇವರು ದ್ವಿತೀಯ PUCಯಲ್ಲಿ SSLCಗಿಂತ ಸುಮಾರು 18% ಹೆಚ್ಚಿನ ಮಾರ್ಕನ್ನು ಪಡೆದು ಸಾಧನೆಗೈದಿದ್ದಾರೆ. ಇವರೆಲ್ಲರಿಗೂ ನಾನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರ ಪರವಾಗಿ, ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
ಮೇನ್ ಬಿಲ್ಡಿಂಗ್ ಗ್ರೂಪ್ 7 SW ಇಲ್ಲಿದ್ದಾರೆ ಅಂತ ಹೇಳಿದರೆ ಲೋಕೇಶ್ ಕುಲಾಲ್ ಸರ್ ಅಂತ ನಮಗೆ ಸಖತ್ ಹೆಲ್ಪ್ ಮಾಡಿದರು. ಅಂತ ಹೇಳಿದರೆ ಈ ಮಕ್ಕಳದ್ದು ಏನಾದರೂ ಈಗ ನಮಗೆ ದೂರದಲ್ಲಿರುವಾಗ ಇವ್ರದ್ದು ಏನಾದರೂ ಇಲ್ಲಿ ಕಾಲೇಜದಾಗಲಿ ಎಂಥ ಇನ್ಫಾರ್ಮೇಷನ್ ಬೇಕು ಏನಿದ್ರು ಸಹ ನಾವು ಇವ್ರಿಗೊಂದು ಕಾಲ್ ಮಾಡಿದರೆ ಸಾಕಿತ್ತು ಅಂತ ಹೇಳಿದರೆ ಅವರು ಇಮ್ಮಿಡಿಯೇಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ರು. ಹಾಗೆಯೇ ನಮಗೆ ಹೆಲ್ಪ್ ಸಹ ಮಾಡ್ತಿದ್ರು. ಅವ್ರನ್ನ ತೋರಿಸ್ತೀನಿ ಯಾರು ಅಂತ, ಅವರಿಗೆ ವಿಡಿಯೋಗೆ ಬರಲ್ಲ ಅಂತ ಹೇಳ್ತಿದ್ರು. ಆದರೂ ನಾನೀಗ ರಿಕ್ವೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಬರೋಕ್ಕೆ ಹೇಳಿದ್ದೀನಿ. ಸೊ ಅವ್ರನ್ನ ತೋರಿಸ್ತೀನಿ. ನಮಸ್ತೆ. PU-ಅಲ್ಲಿ ಆದಿಗೆ 94.83 ಬಂದಿದೆ. ಅವಳ ತಂಗಿ ಆನನಿಗೆ 93.83 ಬಂದಿದೆ. ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಒಳ್ಳೆ ಓದಿದ್ದಾರೆ, ಒಳ್ಳೆ ಮಕ್ಕಳು ಅವರು. ತುಂಬ ಥ್ಯಾಂಕ್ಸ್ ಸರ್, ನೀವು ಇಷ್ಟು ಒಬ್ಲೇಜ್ ಮಾಡಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ನಾವು. ವೆಲ್ಕಮ್ ಮೇಡಮ್. ಬಿಂದು ನವಲೆ ಸೆಕೆಂಡ್ ರ್ಯಾಂಕ್ ಟು ಸ್ಟೇಟ್. ಸೊ ಅವಳೇ ಮಾತಾಡ್ತಾಳೆ. ಹಾಯ್ ಗೈಸ್, ನನ್ನ ಹೆಸರು ಬಿಂದು ನವಲೆ. ನಾನು ಚಿಕ್ಕಮಗಳೂರು ತರೀಕೆರೆಯಿಂದ ಆಳ್ವಾಸಿಗೆ ಬಂದೆ. 2 years ಬ್ಯಾಕ್ ಬರ್ತಾ ಇಲ್ಲಿಂದ ಹೋಗಬೇಕಾದ್ರೆ ಏನಾದರೂ ಒಂದು ಮಾಡಲೇಬೇಕು ಅಂತ ಅನ್ಕೊಂಡ್ಬಂದಿದ್ದೆ. ಸೊ ಇವತ್ತು ಫೈನಲಿ ಮಾಡಿದ್ದೀನಿ ಆ್ಯಂಡ್ ಪ್ರೌಡಾಗಿ ಮನೆಗೆ ಹೋಗ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಇವತ್ತು ನಾನು ಏನು ಮಾಡಿದ್ದೀನೋ ಅದಕ್ಕೆಲ್ಲ ರೀಸನ್ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ. ಇಷ್ಟೇ. ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನಿ. ಆ್ಯಂಡ್ ಎಸ್, ಥ್ಯಾಂಕ್ಸ್ ಟು ದಿಸ್ ಕಾಲೇಜ್. ಯಾಕಂದರೆ ಇಲ್ಲಿಗೆ ಅನ್ಕೊಂಬಂದಿದ್ದು ನಾನು ಇವತ್ತು ಮಾಡಿ ಹೋಗೋಕ್ಕೆ ಹೆಲ್ಪ್ ಮಾಡಿದೆ. ಥ್ಯಾಂಕ್ಸ್ ಸೊ ಮಚ್. 598 ಅಲ್ಲ? ಹಾಂ, ಇಟ್ಸ್ ಫೈನ್. ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್, ನಾನು ಆದಿ ಗೋಪಣ್ಣ KN ಕೊಡಗಿನಿಂದ ಬಂದಿದ್ದೀನಿ ಇಲ್ಲಿಗೆ ಆಳ್ವಾಸ್ PU ಕಾಲೇಜ್ಗೆ. ಸೊ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು, ವರ್ತ್ವಲ್ ಎಕ್ಸ್ಪೀರಿಯೆನ್ಸ್ ಅಂತ ಅಂತೀನಿ. 2 ವರ್ಷ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ, ಆದರೆ ಹೋಗ್ಬಿಟ್ಟೈತೆ. ಸೊ ಟೋಟ್ಲಿ ಏನು ಹೇಳ್ಬೇಕಂತಂದರೆ ಗೊತ್ತಾಗ್ತಿಲ್ಲ ಲಾಸ್ಟ್ ಮೂಮೆಂಟ್ಗೆ. ಇಟ್ ವಾಸ್ ಹಾರ್ಡ್ ಟು ಸೇ ಹಾಯ್ ಫಾರ್ ದ ಫಸ್ಟ್ ಟೈಮ್. ಈಗ ಬಾಯಿ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಫ್ರೆಂಡ್ಸ್ನ ಬಿಟ್ಟು ಹೋಗ್ಲಿಕ್ಕೆ, ಒಂದು ಹಾಸ್ಟೆಲ್ ಎಕ್ಸ್ಪೀರಿಯೆನ್ಸು, ಮೆಸೂಟ, ಲೈನ್ ನಿಲ್ಲೋದು, ಆ ಪಾಪಡ್ಗೆ ಜಗಳ, ಕ್ಲಾಸಲ್ಲಿರೋದು, ಟೀಚರ್ಸು, ಡೌಟ್ ಕೇಳಿಕ್ಕೆ ಹೋಗೋದು, ಸ್ಟಡಿ ಅವರ್ಸು, ಹಾಸ್ಪಿಟಲು, ಔಟಿಂಗು, ಏನೆಲ್ಲೋ ಇತ್ತು. ಆರ್ಡ್ರ್ ಮಾಡೋದಾಗಲಿ ಏನೋ ಇರುತ್ತೆ ಹಾಸ್ಟೆಲಲ್ಲಿ. ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಳ್ವಾಸಲ್ಲಿ. 7 ವರ್ಷ ಮೆಮೊರೀಸ್ ತುಂಬ ಮಾಡಿದ್ದೀನಿ. ಎಜುಕೇಷನ್ ವೈಸ್ ಅಂದರೆ ತುಂಬ ಚೆನ್ನಾಗಾಗಿದೆ. 10th 82.6 ತಗೊಂಡಿದ್ದೆ CBSE-ಯಲ್ಲಿ. ಹೀಗೆ 12th ಸ್ಟೇಟ್ ತಗೊಂಡು 94.83 ತಗೊಂಡಿದ್ದೀನಿ. ಸೊ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಬರುತ್ತೆ ಅಂತ ಬಂದಿದೆ. ತುಂಬ ಖುಷಿಯಾಗಿದೆ. ಸೊ ಟೋಟ್ಲಿ ಇಷ್ಟು ಹೇಳ್ತೀನಿ. ಆಳ್ವಾಸ್ ಬನ್ನಿ, ಓದ್ಕೊಳ್ಳಿ, ನಿಮ್ಮ ಇಷ್ಟಪಟ್ಟ ಕಾಂಬಿನೇಷನ್ ತಗೊಳ್ಳಿ. ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಎಲ್ಲ ಫೀಲ್ಡಲ್ಲಿ ತುಂಬ ಅಚೀವ್ಮೆಂಟ್ಸ್ ಇದೆ ಆಳ್ವಾಸಲ್ಲಿ. ನೀವು ಅಚೀವ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಿಸ್ ಬ್ಯಾನರ್. ಯು ಕ್ಯಾನ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಯು ಕ್ಯಾನ್ ಆಲ್ಸೋ ಕಾಲ್ ಯೋರ್ ಸೆಲ್ಫ್ ಆ್ಯನ್ ಆಳ್ವಾಸಿಯನ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಆನ್ ಆಳ್ವಾಸಿಯನ್. ಹಾಯ್, ನಾನು ಅನನ ಚಂಪಕ್ಕೆ. ನಾನಿಲ್ಲಿ ಆಳ್ವಾಸಲ್ಲಿ ಓದಿದ್ದು. ಆಳ್ವಾಸಲ್ಲಿ ಫಸ್ಟ್ PU ಬರಬೇಕಾದ್ರೆ, ಅಡ್ಮಿಷನ್ ಆಗಬೇಕಾದ್ರೆ ಆಳ್ವಾಸ್ ಆಗ್ಬೋದಾ, ಇಲ್ಲಿ ಓದೋದೆಲ್ಲ ಆಗ್ಬೋದಾ, ಅಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅದಿದು ಅಂತ ಹೇಳಿದ್ರು. ಆಮೇಲೆ ಟ್ರೈ ಮಾಡೋ ಅಂತ ಇದ್ದೆ. ಆಮೇಲೆ PCMC ಕಂಪ್ಯೂಟರ್ ಸೈನ್ಸ್ ಕಾಂಬಿನೇಷನ್ ತಗೊಂಡೆ. ಫಸ್ಟ್ C5 ಬ್ಯಾಚಲ್ಲಿದ್ದೆ. ಆಮೇಲೆ C5 ಬ್ಯಾಚಲ್ಲಿದ್ದು 10th ನಾನು 76.20 ಅಂತ ತಗೊಂಡಿದ್ದೆ. ಆಮೇಲೆ ಫಸ್ಟ್ PU ಬಂದಾದಮೇಲೆ 91.17 ಅಂತ ಬಂತು. ಸ್ವಲ್ಪ ಹೋಪ್ಸ್ ಬಂತು, ಆದರೂ ಕೂಡ ಟ್ರೈ ಮಾಡೋ ಅಂತ ಇದ್ದೆ. ಆಮೇಲೆ ಫಸ್ಟ್ PU-ಇಂದ ಮತ್ತೆ ಇನ್ನೊಂದು ಹೊಸ ಬ್ಯಾಚ್ಗೆ ಶಿಫ್ಟ್ ಮಾಡಿದ್ರು ನಮ್ಮನ್ನು. ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಬಂದಾದಮೇಲೆ ಆ ಟೆನ್ಷನ್ ಎಲ್ಲ ಹಾಕಿ ಆಮೇಲೆ ಬರ್ದೆಲ್ಲ ಆದಮೇಲೆ ರಿಸಲ್ಟ್ ಬರೋ ದಿವಸ ಮಮ್ಮಿ ಕಾಲ್ ಮಾಡಿ ಗೊತ್ತಾದ್ಮೇಲೆ ಗೊತ್ತಾಯ್ತು 563 ಬಂದಿದ್ದು, 93.83 ಬಂದಿದೆ ಸೆಕೆಂಡ್ PUC-ಯಲ್ಲಿ. ಇಷ್ಟು ಬಂದಿದ್ದು ಫುಲ್ 90ಯಲ್ಲಿದ್ದೆ. ಎಕ್ಸ್ಪೆಕ್ಟೇಷನ್ಸ್ ಇಷ್ಟು ಬಂದಿರೋದು ಫುಲ್ ಶಾಕ್ ಆಯಿತು. ಆಮೇಲೆ ನಮ್ಮ ಬ್ಯಾಚಿಂದನೇ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಟಾಪರ್ ಬಿಂದು ನವಲೆ ಬಂದಿದ್ಲು. ಸೇಮ್ ಈ ಥರ ಎಷ್ಟೋ ಜನರು ತೆಗೆದಿದ್ದಾರೆ. 76.20 ತೆಗೆದಿದ್ದೆ 10th. ಎಷ್ಟು ಡಿಫ್ರೆನ್ಸ್ ಆಗಿದೆ. 76 to 93% ಫುಲ್ ಡಿಫ್ರೆನ್ಸ್ ಆಗಿದೆ ಈಗ. ಆದರೂ ಚೆನ್ನಾಗಿ ಬಂದಿದೆ ಅಂತ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಆಳ್ವಾಸ್ ಬಂದು ಸೇರ್ಕೋಬೋದು ಅಂತ ಇದೇ ಹೇಳ್ಬೋದು, ಈ ಪರ್ಸೆಂಟೇಜಿಂದನೇ ಹೇಳ್ಬೋದು. ಓದೋರು ಬಂದು ಓದ್ಬೋದು ಅಂತ. ಆಳ್ವಾಸ್ ನಿಜ ಒಂದು ಒಳ್ಳೆ ಪರ್ಸೆಂಟೇಜ್ ಮತ್ತು ಒಳ್ಳೆ ಎಜುಕೇಷನ್ ಕೊಡೋ ಕಾಲೇಜು. ಇಲ್ಲಿ ಬಂದು ಸೇರ್ಕೋಬೋದು ಅಂತ ಹೇಳ್ತಿದ್ದೇನೆ. ಇಲ್ಲಿ ಅಡ್ಮಿಷನ್ ಮತ್ತು ಇನ್ಫಾರ್ಮೇಷನ್ ಸೆಂಟರ್ ಇದು.
ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಇಲ್ಲಿ ಬಂದು ಕೌಂಟರಲ್ಲಿ ಕೇಳಿದರೆ ಆಯಿತು, ಇವರು ಕೊಡ್ತಾರೆ ಎಲ್ಲ ಇನ್ಫಾರ್ಮೇಷನ್. ಇದು ಸ್ಟಡಿ ಹಾಲ್ ಮತ್ತು ಇದು ಮೇಯ್ನ್ ಬಿಲ್ಡಿಂಗ್. ಫಸ್ಟ್ ಇಯರ್ PU ಅಲ್ಲಿರುವಾಗ ಆದಿಯಾನ ಇದೇ ಬಿಲ್ಡಿಂಗಲ್ಲಿ ಇದ್ದಿದ್ದು. ಇದು ನೋಡಿ, ಇಲ್ಲಿ ಫುಲ್ ಮಕ್ಕಳು ಕೂತ್ಕೊಂಡು ಸ್ಟಡಿ ಹಾಲಲ್ಲಿ ಓದ್ತಾ ಇರ್ತಾರೆ. ಕೊಡಗಿನವನು, ಅವನ ತಂಗಿ ಇವಳು. ಇವ್ರು ನನ್ನ ಸ್ಟೂಡೆಂಟ್ ಅರ್ಣವಯ್ಯಪ್ಪ. ವಾವ್, ಅಣ್ಣ ತಂಗಿ ಎಷ್ಟು ಚಂದ ನೋಡಿ. ಸ್ಟೇಟ್ ರ್ಯಾಂಕ್ ಅಚೀವರ್ಸ್ ಎಷ್ಟು ಚಂದ ನೋಡಿ. ಅನನ್ಯ ಫಸ್ಟ್ ರ್ಯಾಂಕ್. ಈ ಥರ ಎಲ್ಲ ಬೋರ್ಡಲ್ಲಿ ಬರೋದು ಅಂತ ಹೇಳಿದರೆ ಎಷ್ಟು ಪ್ರೌಡ್ ಅಲ್ಲ ಪೇರೆಂಟ್ಸ್ಗೆ. ಆದರೆ ನಿಮಗೆ ಎಜುಕೇಷನ್ ವೈಸಲ್ಲಿ ಆಳ್ವಾಸ್ ಅಂತ ಹೇಳಿದರೆ ಪೇರೆಂಟ್ಸ್ನ ಪ್ರೌಡ್ ಮಾಡ್ತಾರೆ ಮಕ್ಕಳು ಇಲ್ಲಿ. Hi everyone, this is Deepa Shetty. I am working here in Alwas for the past 5 years. So to know more about it, I think my colleagues will speak about it. ನಮಸ್ತೆ, ನನ್ನ ಹೆಸರು ರೂಪಾ ಭಟ್ ಅಂತ. ನಾನು ಕಳೆದ 10 ವರ್ಷಗಳಿಂದ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಂದಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದಿವ್ಯಶ್ರೀ. ನಾನು 19 ವರ್ಷಗಳಿಂದ ಕನ್ನಡ ಉಪನ್ಯಾಸಕಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ತರಗತಿಯ ಜೊತೆಗೆ ನಾವು ದಾಖಲಾತಿಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅದರ ಕುರಿತು ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ನಮಸ್ತೆ, ನಾನು ಮಾಧವಿ ಜಿ ಚಡಗ, ಕನ್ನಡ ಉಪನ್ಯಾಸಕಿ. SLC ಹೇಗಾಯ್ತು ಎಕ್ಸಾಮು? ಎಷ್ಟು ಬರ್ಬೋದು? ಇಟ್ ವೆರಿ ಗುಡ್. ಸ್ಟೇಟಸ್ CBSE? ಸ್ಟೇಟ್. ಏನು ಮಾಡಬೇಕು ಅಂತಿದ್ದೀರಿ? PCMB ತಗೊಂಡು ಸಾಕು ಸರಿ. ನೀಟ್ ತಗೊಂಡು ಡಾಕ್ಟರ್ ಆಗಬೇಕು ಅಂತ ಇದ್ದೀವಿ. MBBS. ಸೊ ನಮ್ಮದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಕೋಚಿಂಗ್. ನಾನೀಗ ಕೋಚಿಂಗ್ ಹೇಗೆ ವರ್ಕ್ ಆಗುತ್ತೆ, ನಮ್ಮದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಕೋಚಿಂಗ್. ಸೊ ಬೋರ್ಡ್ಸ್ ಒಂದು ಸಪ್ರೇಟಾಗಿ, ಅಲ್ಲೇ ನೀಟ್ CET ಸಪ್ರೇಟ್ ಅದು ಕೊಡೋದಲ್ಲ, ಒಟ್ಟಿಗೆ ನೀಟ್ CET ಅಲಾಂಗ್ ವಿತ್ ಬೋರ್ಡ್ಸ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥದ್ದು, ಆಯಿತಾ? ಸೊ ಈಗ ನೀನು 11th ಫಸ್ಟ್ ಇಯರ್ 11th ಸೇರುವಾಗ ಫಸ್ಟ್ ವೀಕಲ್ಲಿ ಫಸ್ಟ್ ಲೆಸನಿಂದನೇ ನಿಮಗೆ CET ಮತ್ತು ನೀಟದು ಕೋಚಿಂಗ್ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗ್ತದೆ. ಆ ವಾರನೇ ನಿಮಗೆ ಮಾಕ್ ಟೆಸ್ಟ್ ಅಂತ ಮಾಡ್ತೇವೆ. ಆ ಕಾನ್ಸೆಪ್ಟ್ ಏನೆಲ್ಲ ಕವರ್ ಮಾಡಿದ್ದಾರೆ ಆ ವೀಕ್, ಅದೇ ಕಾನ್ಸೆಪ್ಟನ್ನು ಮಾಕ್ ಟೆಸ್ಟ್ ಮಾಡ್ತಾರೆ. ಆ ಮಾಕ್ ಟೆಸ್ಟ್ ರಿಸಲ್ಟ್ಸನ್ನು ನಿಮಗೆ ಪೇರೆಂಟ್ಸ್ ಡೈರೆಕ್ಟ್ ನಿಮಗೆ ಮೊಬೈಲ್ಗೆ ರಿಸಲ್ಟ್ಸ್ ಬರ್ತದೆ, ಅದೊಂದು ಇರ್ತದೆ. ಈಗ ಹಾಸ್ಟೆಲ್ ಬಗ್ಗೆ ಮೇಡಮ್ ಹೇಳ್ತಾರೆ. ಈಗ ಮಾರ್ನಿಂಗ್ ಒಂದು 5 o'clock ನಿಮ್ಮನೆ ಬೀಸಿದ್ರೆ 5 to 6:30 ತನಕ ನಿಮಗೆ ಸೆಲ್ಫ್ ಸ್ಟಡಿಗೆ ಅವಕಾಶ ಇರ್ತದೆ. 6:30ಯಿಂದ ನಿಯರ್ಲಿ 7:50 ಒಳಗೆ ಏನು ಬ್ರೇಕ್ಫಾಸ್ಟ್ ಎಲ್ಲ ಆಗ್ತದೆ ಅದೆಲ್ಲ ಮುಗಿಸಿಕೊಂಡು ನಿಯರ್ಲಿ 7:50ಗೆ ಕಾಲೇಜಿಗೆ ಬರ್ತೀರಿ ನೀವು. 7:50ಯಿಂದ 8 o'clock ಮೆಡಿಟೇಷನ್ ಅಂತೇಳಿ ಇರ್ತದೆ. ಮೆಡಿಟೇಷನ್ ನಮ್ಮ ಆಳ್ವಾಸಿನ ಆಯುರ್ವೇದಿಕ್ ಸ್ಟೂಡೆಂಟ್ಸೇ ಬರ್ತಾರೆ. ಅಂದರೆ ಡೇ ಸ್ಟಾರ್ಟ್ ಆಗಬೇಕು ಅಂತಿದ್ದರೆ ಉತ್ತಮ ಒಳ್ಳೆಯ ಧ್ಯಾನ ಎಲ್ಲ ಮಾಡಿ ಮೆಡಿಟೇಷನ್ ಮಾಡಿ ಮತ್ತು ಕ್ಲಾಸ್ ಆರಂಭಿಸ್ತಾರೆ. 8 to 1 o'clock ತನಕ ಕ್ಲಾಸ್ ಇರ್ತದೆ. ಮಿಡ್ಲಲ್ಲಿ 20 minutes ಬ್ರೇಕ್ ಟೈಮ್ ಇದ್ದಿರ್ತದೆ. 1 o'clock ವಾಪಸ್ ಹಾಸ್ಟೆಲಿಗೆ ಹೋಗ್ತೀರಿ. 2:30 ತನಕ ನಿಮಗೆ ಬ್ರೇಕ್ ಟೈಮ್ ಇರ್ತದೆ. 2:30 ಅಂದರೆ ಊಟ ಎಲ್ಲ ಮುಗಿಸಿ ವಾಪಸ್ ಕಾಲೇಜಿಗೆ ಬರ್ತೀರಿ. 2:30ಯಿಂದ 4:30 ತನಕ ಕ್ಲಾಸ್ ಇರ್ತದೆ. 4:30 to 6 o'clock ತನಕ ಇಟ್ ಇಸ್ ಎ ಸ್ಟಡಿ ಹವರ್ ಅಂತ ಮಾಡ್ತೇವೆ ವಿತ್ ಡೌಟ್ ಕ್ಲಿಯರೆನ್ಸ್ ಅಂತೇಳಿ. ಏನು ಬೆಳಗಿಂದ ಸಾಯಂಕಾಲ ತನಕ ಪಾಠ ಕೇಳಿರ್ತೀರಿ, ಪಾಠದಲ್ಲಿ ಏನಾದರೂ ಒಂದು ಡೌಟ್ ಇತ್ತು ಅಂತಿದ್ದರೆ ಪಾಠ ಮಾಡಿದ ಲೆಕ್ಚರ್ಸ್ ಅದೇ ಬ್ಲಾಕಲ್ಲಿ ಇದ್ದಿರ್ತಾರೆ. ನಿಮ್ಗೆ ಆ ಇಡೀ ಇದನ್ನು ಡೌಟ್ ಕ್ಲಿಯರ್ ಮಾಡಿಕೊಂಡು ಹೋಗ್ಬೋದು. ಆ ಡೌಟ್ ಕ್ಲಿಯರ್ 6 ಗಂಟೆಗೆ ವಾಪಸ್ ಹಾಸ್ಟೆಲಿಗೆ ಹೋಗ್ತೀರಿ. ನಿಯರ್ಲಿ 7:30 ತನಕ ಫ್ರೆಶ್ ಅಪ್ ಎಲ್ಲ ಆಗಲಿಕ್ಕೆ ಟೈಮ್ ಇರ್ತದೆ. 7:45 ಒಳಗೆ ಊಟ ಎಲ್ಲ ನೈಟಿದು ಡಿನ್ನರ್ ಮುಗಿಸ್ತೀರಿ. 8 o'clock ವಾಪಸ್ ನಿಮ್ಮನ್ನು ಕಾಲೇಜಿಗೆ ಕರ್ಕೊಂಡು ಬರ್ತಾರೆ. ನಿಮಗೆ ಕರ್ಕೊಂಡು ಬಂದಮೇಲೆ ಸೆಲ್ಫ್ ಸ್ಟಡಿಗೆ ಅವಕಾಶ ಕೊಡ್ತಾರೆ 8 ಇಂದ 10. ಆ್ಯಸ್ ಎ ಸೈಕಾಲಜಿ ಬೇಸ್ ಪ್ರಕಾರ 8 to 10 ಈಸ್ ಅ ಗುಡ್ ಸ್ಟಡಿ ಅವರ್ ಆಗಿರ್ತದೆ. ಮತ್ತು ನಾವು ಎಷ್ಟೇ ಪಾಠ ಮಾಡಿದರೂ ಸೆಲ್ಫ್ ಸ್ಟಡಿ ಅತಿ ಮುಖ್ಯ ಆಗಿರ್ತದೆ. 8 ರಿಂದ 10 ಆ ದಿನ ಮಾಡಿದ ಪಾಠದ ಬಗ್ಗೆ ಸೆಲ್ಫ್ ಸ್ಟಡಿಗೆ ಅವಕಾಶ ಇರ್ತದೆ.
ಈಗ ಎಲ್ಲ ಮಕ್ಕಳನ್ನ ಸೆಲ್ಫ್ ಸ್ಟಡಿ ಅಂತೇಳಿ ರೂಮಲ್ಲಿ ಬಿಟ್ಟು ಬಿಡೋದಿಲ್ಲ. ಒಂದು ರೂಮಲ್ಲಿ ಇಷ್ಟೇ ಪರ್ಟಿಕ್ಯುಲರ್ 20 ಮೆಂಬರ್ಸ್, ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಕುತ್ಕೊಳ್ಳಿಸ್ತಾರೆ. ವಿತ್ ಲೆಕ್ಚರ್ಸ್ನವ್ರು ಇರ್ತಾರೆ. ಪ್ಲಸ್ ನಮ್ಮದಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಟೇಬಲ್ ಚೇರ್ ವ್ಯವಸ್ಥೆ ಇರ್ತದೆ. ಅವರಿಗೆ ಸೆಲ್ಫ್ ಸ್ಟಡಿಗೆ ಅವಕಾಶ. 10 ಗಂಟೆಗೆ ವಾಪಸ್ ಹಾಸ್ಟೆಲಿಗೆ ಹೋಗ್ತಾರೆ ಆ್ಯಸ್ ಯೂಶುವಲ್. ಮತ್ತು ಮಲಗಿ ಮಾರ್ನಿಂಗ್ ರುಟೀನ್ ಆಗ್ತಾ ಇರ್ತದೆ. ಹಾಸ್ಟೆಲ್ ಮೆನು ಕಾಣತಾ ಗೊತ್ತಿಲ್ಲ, ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಬೋರ್ಡಲ್ಲಿ ಮಕ್ಕಳನ್ನ ಕಾಣುವಾಗ ಎಷ್ಟು ಖುಷಿ ಆಗುತ್ತೆ. CET ಇದು ಅಚೀವರ್ಸ್ 936. ಇದು ನೀಟದು, ನೀಟ್ ಅಚೀವರ್ಸ್. Pursuing MBBS in top medical colleges. About 40 students in the year 2024. ನಮ್ಮಲ್ಲಿ ಸಾಮಾನ್ಯವಾಗಿ 95 ಎಬೋ ಇರೋರನ್ನ ಅಂತ ಹೇಳಿ ಮಾತ್ರ ನಾವು ಆಯ್ಕೆ ಮಾಡಿ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಅಷ್ಟೇ ಪರ್ಸೆಂಟೇಜ್ ಆಗಿರಲಿ, ಅವರು ನಮ್ಮಲ್ಲಿ ಸೈನ್ಸ್ ಬೇಕು, ಕಾಮರ್ಸ್ ಬೇಕು, ಆರ್ಟ್ಸ್ ಬೇಕು ಅಂತ ಹೇಳಿ ಬಂದರೆ ಅವರನ್ನು ನಾವು ಸೇರಿಸ್ಕೊಳ್ತೇವೆ. ಮತ್ತು ಇದು 51% ಅವರು 10ನೇ ಕ್ಲಾಸಲ್ಲಿ ತಗೊಂಡ ಮಾರ್ಕ್. ಅವರು ಸೆಕೆಂಡ್ PUC ಸೈನ್ಸ್ ಮುಗಿಸಿ ಹೋಗುವ ಸಂದರ್ಭದಲ್ಲಿ 94% ಮಾಡ್ಕೊಂಡು ಹೋಗಿದ್ದಾರೆ. ಇದು 1-2 ವಿದ್ಯಾರ್ಥಿಗಳಲ್ಲ, ಇಂಥ ತುಂಬ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಅವ್ರ ಬಗ್ಗೆ ನಾವೆಲ್ಲ 51 ಅದು 48-90 ಪರವಾಗಿಲ್ಲ. ಎಷ್ಟು ಚೇಂಜಸ್ ನೋಡಿ. ಈ 48-90 ಇದ್ದಾರೆ, 58-90% ಇಲ್ಲ. ಈ 61 ಬಂದಿರುವಂಥ ಹುಡುಗ ಇವತ್ತೇ MBBS ಮಾಡ್ತಾ ಇದ್ದಾನೆ. ಓ ಮಂದೀಪ್, ಎಷ್ಟು ಖುಷಿ ಆಗುತ್ತೆ. ಈಗ 10th ಅಷ್ಟು ಸ್ಕೋರ್ ಮಾಡಿ PU ಅಲ್ಲಿ ಎಷ್ಟು ಚೇಂಜಸ್ ಅಂತ ಹೇಳಿದ್ರೆ ಪೇರೆಂಟ್ಸ್ಗಂತೂ ತುಂಬ ಖುಷಿಯಾಗಿರ್ಬೋದು. ಅದರ ಹಿಂದೆ ವಿದ್ಯಾರ್ಥಿಗಳ ಒಂದು ತಪಸ್ಸು ಇರ್ತದೆ. ಅದರ ಜೊತೆಗೆ ನಾವು ಕೂಡ ನಿಮ್ದು ಎಫರ್ಟ್ ಅವರನ್ನ ಬೆಳಿಗ್ಗೆ 7:50ಕ್ಕೆ ಕ್ಲಾಸ್ ಶುರುವಾದಾಗಲಿಂದ ರಾತ್ರಿ 10:30ವರೆಗೆ ಇರಿಸಿ ನಮ್ಮ ಜೊತೆಗೆ ಇರಿಸಿ ಅವರನ್ನು ಓದಿಸ್ತೇವೆ. ಈಗ ಪೇರೆಂಟ್ಸ್ನೆಲ್ಲ ಬಿಟ್ಟು ಬಂದ್ಮೇಲೆ ಈಗ ನೀವೇ ಪೇರೆಂಟ್ಸ್ ತರ ಆಗಿರ್ತೀರ ಇಲ್ಲಿ. ಇದು CA ರಿಸಲ್ಟ್ ಓವರ್ ಇಂಡಿಯಾದ ನೋಡಿದ್ರೆ ಹೇಗಿರ್ತದೆ ಅನ್ನೋ ನಮ್ಗೆ ಗೊತ್ತು. ಅಂಥದ್ರಲ್ಲಿ ಆಲ್ಮೋಸ್ಟ್ 100 ಸ್ಟೂಡೆಂಟ್ಸ್ ನಮ್ಮಲ್ಲಿ ಅದರ ಬೇಸಿಕ್ ಫೌಂಡೇಶನ್ ಕೋಚಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. JEE and NDA ನಾಟಾ NDA. ಪೇರೆಂಟ್ಸ್ ಅಡ್ಮಿಷನ್ಗೆ ಬಂದಾಗ ಈಗ ಕ್ಯಾಂಪಸ್ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಈ ಬಗ್ಗಿ ವೆಹಿಕಲಲ್ಲಿ ಕರ್ಕೊಂಡು ಹೋಗೋದು. ಈಗ ನಾವು ಇದರಲ್ಲಿ ಹೋಗುವ. ಈಗ ಇವರು ಆಫೀಸಲ್ಲಿದ್ದಾರೆ. ಸೊ ನಾನು ಆನ ಮತ್ತು ಸರ್ ಜೊತೆ ಹೋಗ್ತಾ ಇದ್ದೀವಿ. ದೀಕ್ಷಾ say bye Diksha show me your face, say bye Diksha. Coming after 15 days now, bye. ಇದು ಲಾಸ್ಟ್ ಇಯರ್ ಆನ ಇದ್ದ ಹಾಸ್ಟೆಲ್ ನೇತ್ರಾವತಿ ಬೇಕಾದ್ರೆ ಫೋನ್ ಮಾಡಿಸಿ. ದೀಕ್ಷಾ ಸರ್ ಗೋದಾವರಿ ಹಾಸ್ಟೆಲ್, ಆನಂದ್ ಹಾಸ್ಟೆಲ್ದು.
ಇದು ಎ ಬ್ಲಾಕ್, ಆನ ಇದ್ದಿದ್ದು ಬಿ ಬ್ಲಾಕ್, ಕೆಳಗೆ ಇದು ಡಿಗ್ರಿ ಮಕ್ಕಳಿಗೆ ಎ ಬ್ಲಾಕ್. ಇದು ಆದಿ ಆನಂದು ಕಾಲೇಜ್ ಬಿಲ್ಡಿಂಗ್, ಜಗನ್ಮೋಹನ ಯಶು ಕಿರಣ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಅದು. ಕಾಲೇಜ್ ಬಿಲ್ಡಿಂಗ್ ಅದೆಂತ ಲಾಸ್ಟ್ ಮನೆ ಇದೆ, ಶೋಭಾಯಮಾನ. ಓಕೆ, ಅದು ಹಾಸ್ಟೆಲ್. ಓ, ಇದು 2 ಕಾಲೇಜ್ ಬಿಲ್ಡಿಂಗ್ ಅಲ್ಲ? ಇಲ್ಲಿ ಬಂದು ಆದಿ ಕಾಲೇಜ್ ಜಗನ್ಮೋಹನ. ಇದು ಆನಂದ್ ಕಾಲೇಜ್ ಯಶೋಕಿರಣ. ಇದು ಹಾಸ್ಟೆಲ್ ಶೋಭಾಯಮಾನ. ಓಕೆ, ಇದು ಆದಿದ ಹಾಸ್ಟೆಲ್ದು ಬ್ಯಾಕ್ ಸೈಡ್ ಕರ್ಕೋಕ್ಷ. ಇಲ್ಲಿ 50,000 ಮಕ್ಕಳು ಒಂದೇ ಸಲ ಪ್ರೋಗ್ರಾಮ್ನ ನೋಡ್ಬೋದು. ವಿರಾಸತ್ ಇವ್ರದ್ದೇ ವೇದಿಕೆ ಇದು. ಫುಲ್ ಗ್ರೀನ್ರಿ ಆಗಿ, ಇಲ್ಲಿದು ಶೆಕೆಗಾಗಿ ಈಗ ನೋಡಿ ಚೆನ್ನಾಗಿ ಕಾಣ್ತದೆ. ಇದೆಲ್ಲ ಬಾಯ್ಸ್ ಹಾಸ್ಟೆಲ್ದು ಕ್ಯಾಂಪಸ್. ಮಕ್ಕಳಿಗೆ 2:30 ಕ್ಲಾಸ್ ಉಂಟಲ್ಲ, ಮಕ್ಕಳಿಗೆ ಬಸ್. ಓ, ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಈಗ ಹಾಸ್ಟೆಲಿಂದ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಈಗ ನೀಟದು ಕೋಚಿಂಗ್ ಆಗ್ತಾ ಇದೆಯಲ್ಲ. ವೆಕೇಶನ್ ಕ್ಲಾಸ್ ಕ್ರಾಶ್ ಕೋರ್ಸ್ ಆಗ್ತದೆ. ಓಕೆ, ಅದು ಶೇಷಾದ್ರಿ ಹಾಸ್ಟೆಲ್ ಇತ್ತಲ್ಲ, ಇದು ರಜತಾದ್ರಿ. ಶೇಷಾದ್ರಿಯಲ್ಲಿ ಪೇರೆಂಟ್ಸ್ ಬಂದು ಸ್ಟೇ ಮಾಡ್ಬೋದು ಫ್ರೀ ಆಫ್ ಕಾಸ್ಟ್. ಈಗ ಮಕ್ಕಳನ್ನ ನೋಡೋಕ್ಕೆ ಬರೋ ಪೇರೆಂಟ್ಸ್ ಎಲ್ಲ ಬಂದಿರ್ಬೋದು. ಆದಿದು ಲಾಸ್ಟ್ ಇಯರ್ದು ಹಾಸ್ಟೆಲ್, ಅಲ್ಲಿ ಒಳಗಡೆ ಹೋಗ್ಬೇಕು, ನಂದಿನಿ ಹಾಸ್ಟೆಲ್. ಆಮೇಲೆ ಹೋಗ್ತೇವೆ ಅಂತ. ನೀಲಗಿರಿ, ಇಲ್ಲೊಂದು ಕೆಫೆಟೇರಿಯಾ ಇದೆ. ಇದು ಯಾವುದು, ಕೊಡಚಾದ್ರಿ. ಸಹ್ಯಾದ್ರಿ. ಇದೆಲ್ಲ ನೋಡುವಾಗ ಸ್ವಲ್ಪ ಧರ್ಮಸ್ಥಳ ಹೋದ ಫೀಲ್ ಬರುತ್ತೆ ಇಲ್ಲಿ. ಓ, ಇದು ಆಳ್ವಾಸ್ ಹೈಸ್ಕೂಲ್. ಈ ಸೈಡ್ ನಾವು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದೌದು, ಅದಕ್ಕೆ ನೋಡಿ ನೀವು ಸೆಂಟ್ರಲ್ ಸ್ಕೂಲ್ CBSE ಬೋರ್ಡ್ ಗ್ರೇಡ್ 10. ಇದು ರ್ಯಾಂಕ್ ಹೋಲ್ಡರ್ಸ್ ಬೋರ್ಡ್ ಹಾಕಿದ್ದಾರೆ.
ಆಳ್ವಾ ಸ್ಕೂಲ್ಸ್. ಹೈಸ್ಕೂಲ್ ಹಾಸ್ಟೆಲ್ ಪಯಶ್ವಿನಿ. ಓ, ಗರ್ಲ್ಸ್ ಹೈಸ್ಕೂಲ್ ಅಂತ ಇದು ಪಯಶ್ವಿನಿ. ಗರ್ಲ್ಸ್ ಹಾಸ್ಟೆಲ್. ಓ, ಕನ್ನಡ ಮೀಡಿಯಂ ಫ್ರೀ ಸೀಟ್ ಅಂತೆ. ಮಕ್ಕಳು ಎಕ್ಸಾಮ್ ಬರ್ತಿರ್ತಾರಲ್ಲ. ಓಕೆ ಓಕೆ ಓಕೆ. ಓ, ಇದು ಅದು ಒಂದು ನಾನು ನೋಡಿದ್ದೆ ಒಂದು ಸ್ಟೇಟಸಲ್ಲಿ. ಓಕೆ, ಇದು ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲ, ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಒಟ್ಟಿಗೆ. ಓ, ಎರಡು ಒಟ್ಟಿಗೆ ಇರೋದಾ? ಓಕೆ ಓಕೆ. ಸೊ ಈಗ ಸ್ಕೂಲ್ ಇಲ್ಲಿ, ಹಾಸ್ಟೆಲ್ ಅಲ್ಲಿ ಅವರು. ಓಕೆ. ಸ್ಕೂಲ್ ಆಗಿದೆ, ಕಿಂಡರ್ ಗಾರ್ಡನ್ ಅಂದರೆ ನಮ್ದು ಆನಂದ್ ಸ್ವರೂಪ, ಚಿಕ್ಕ ಮಕ್ಕಳದು LKG. ಓಹೋ, ಕಿಂಡರ್ ಗಾರ್ಡನ್ ಸ್ಕೂಲ್ ಇದು. ಆನಂದ ಸ್ವರೂಪ. ಆನಂದ ಸ್ವರೂಪ ಅಂತೆ. ಆನಂದ ಸ್ವರೂಪ. ಇದು ಆದಿದು ಫಸ್ಟ್ ಲಾಸ್ಟ್ ಇಯರ್ ಇದ್ದ ಫಸ್ಟ್ PUC ಇದು ಹಾಸ್ಟೆಲ್ ನಂದಿನಿ. ಸಖತ್ ಖುಷಿ ಇತ್ತು ಅವನಿಗೆ ಹಾಸ್ಟೆಲ್. ಇದು ಪುಷ್ಪಗಿರಿ. ಸ್ವಾಮಿ ವಿವೇಕಾನಂದ. ಘಟಪ್ರಭಾ. ಓಕೆ, ಇದು ಬಾಯ್ಸ್ ಹಾಸ್ಟೆಲ್ ಅಲ್ಲ? ಹೌದು, ಹೈಸ್ಕೂಲ್. ಓಕೆ, ಇದು ತುಂಗಭದ್ರಾ. ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಯಾವ ಹಾಸ್ಟೆಲಲ್ಲಿ ಇದ್ರಿ, ಅಲ್ಲ ನಿಮ್ಮ ಮಕ್ಕಳು ಯಾವ ಹಾಸ್ಟೆಲಲ್ಲಿ ಇದ್ರು ಅಲ್ಲ ಇದ್ದಾರೆ ಅಂತೇಳಿ ಕಮೆಂಟ್ ಮಾಡಿ. ಇದು ಹೈಸ್ಕೂಲ್ಗೆ ಸ್ಟಡಿ ಹಾಲ್. ಇಲ್ಲಿ ATM ಅಲ್ಲೇ ಮಕ್ಕಳು ಕ್ಯಾಶ್ನ ಇಲ್ಲಿ ಡ್ರಾ ಮಾಡ್ಕೊಳ್ಬೋದು. ಇದೇ ಪೇರೆಂಟ್ಸ್ ಬಂದರೆ ಸ್ಟೇ ಮಾಡ್ಬೋದು. ಶೇಷಾದ್ರಿ ಇಲ್ಲಿ ಅಲ್ಲ ಪೇರೆಂಟ್ಸ್. ಓ, ಆದಿದು ಹಾಸ್ಟೆಲ್ ಇದು. ಕಲ್ಪವೃಕ್ಷ ಇಲ್ಲಿಂದ ಕಾಣ್ತದೆ ನೋಡಿ. ಸ್ಟಡಿ ಹಾಲ್ ಮೇಲೆ ಇರೋದು ಸ್ಟಡಿ ಹಾಲ್. ಈ ವಿರಾಸತ್ ಪ್ರೋಗ್ರಾಮ್ ಆಗತ್ತಲ್ಲ, ಅದಕ್ಕೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಇಲ್ಲಿ. ಅವ್ರದ್ದು ಆಗಿರೋ ಪ್ರೋಗ್ರಾಮ್ನ ನೋಡಬೇಕು ಅಂತ ಹೇಳಿದ್ರೆ ಆಳ್ವಾಸ್ದೇ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೋಡ್ಬೋದು.
ಇಲ್ಲೊಂದು ಕೆಫೆಟೇರಿಯಾ ಇದೆ. ಹಿಮಾಲಯ. ಇದು ಹಿಮಾಲಯ ಬಾಯ್ಸ್ ಹಾಸ್ಟೆಲ್. ಇದು ಆನಂದ ಹಾಸ್ಟೆಲ್ ಗೋದಾವರಿ. ಆನಂದ್ ರೂಮ್ ಅಲ್ಲೆಲ್ಲೋ ಹೋಯಿತು. ಬಿ ಬ್ಲಾಕ್ ಪಿ ಯು ಮಕ್ಕಳಿಗೆ, ಎ ಬ್ಲಾಕ್ ಡಿಗ್ರಿ ಮಕ್ಕಳಿಗೆ. ಇಲ್ಲೊಂದು ಕೆಫೆಟೇರಿಯಾ ಇದೆ. ಓ, ನುಡಿಸಿರಿ ಹಾಲ್ ಇದು. ಅವ್ರ ಅಕ್ಕ ನೋಡಿ. ಓ, ಅಲ್ಲೇನೋ ಪ್ರಾಕ್ಟೀಸ್ ಆಗ್ತಾ ಇದೆ. ಕಬಡ್ಡಿ ಓ, ಓಹೋ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್ದು ಪ್ರಾಕ್ಟೀಸ್ ಆಗ್ತಾ ಇದೆ ಅಂತೆ. ಓ, ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲಿದೆ ಅಂತ. ವೇಟ್ ಲಿಫ್ಟಿಂಗ್. ಓ, ಇದು ಬ್ಯಾಡ್ಮಿಂಟನ್. ಓಕೆ. ಓ, ಮಲ್ಲಕಂಬ. ಓ, ಇಲ್ಲೇ ಪ್ರಾಕ್ಟೀಸ್ ಮಾಡೋದಲ್ಲ. ಮತ್ತು ಈ ಮಲ್ಲಕಂಬ ಎಲ್ಲ ಗೊತ್ತಿರೋರಿಗೆಲ್ಲ ಮತ್ತು ವಯಲಿನ್ ನುಡಿಸೋರಿಗೆ ಇವ್ರಿಗೆಲ್ಲ ಫ್ರೀ ಎಜುಕೇಷನ್ ಇದೆ ಇಲ್ಲಿ. ಭರತನಾಟ್ಯಮ್ದು ಎಕ್ಸಾಮ್ ಪಾಸ್ ಆಗಿದವ್ರಿಗೆ ಇಲ್ಲೊಂದು ಹಾಲ್ ಇದೆ. ಅದು ಏನು? ಅದು ನಾಡಿದ್ದು ಮಹಾವೀರ ಜಯಂತಿ ಅದ್ರದ್ದು ಪ್ರೋಗ್ರಾಮ್ಗೆ ಸೆಟ್ ಮಾಡೋದು. ಹೋಮ್ ಅಂತ ಅದು ಹೋಮ್ ಅಲ್ಲ, ಅದು ಮಹಾವೀರ ಜಯಂತಿ ಬುದ್ಧ ಇದು ಲಿಂಗ ಇಡ್ತಾರಲ್ಲ, ಅದು ಅಭಿಷೇಕ ಎಲ್ಲ ಬರುತ್ತೆ. ಹಾಗೆ 26ಗೆ ಮಹಾವೀರ ಜಯಂತಿ ಒಳ್ಳೆ ಮತ್ತೆ ಕೇಳ್ತಾರೆ. ಅದು ತೆಗಿತಾರೆ. ಪಾಕಶಾಲೆ. ರಾಮದಿಂದ. ಓ, ಸ್ವಿಮ್ಮಿಂಗ್ ಪೂಲ್. ಓಹ್, ನೋಡಿ ಸ್ವಿಮ್ಮಿಂಗ್ ಪೂಲ್. ಇದು ಹೇಗೆ ಸರ್?
ಇವರೆಲ್ಲ ಮಕ್ಕಳನ್ನ ಕಳಿಸ್ತಾರಲ್ಲ? ಆದರೆ ಅವರಿಗೆ ಟೈಮಿಂಗ್ಸ್ ಇರ್ತದೆ, ಹಾಂ, ಟೈಮಿಂಗ್ಸ್ ಎಲ್ಲ ಇರ್ತದೆ. ಓಕೆ ಓಕೆ. ಆಗ ಎಲ್ಲ ಮಕ್ಕಳು ಬರ್ಬೋದು ಅಲ್ಲ? ಟೈಮಿಂಗ್ಸ್ ಒಂದೊಂದು ಮಾಸದಲ್ಲಿ ಒಂದೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಓಕೆ ಓಕೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶಂಕರ್ ಅಂತ. ಇವರೇ ನಮ್ಮನ್ನು ಇಡೀ ಕಾಲೇಜನ್ನು ಸುತ್ತಿದ್ದು. ಥ್ಯಾಂಕ್ ಯು. ಕೆಫೆಟೇರಿಯಾ. ಇದೇ ಆದಿದ ಹಾಸ್ಟೆಲ್, ಕಲ್ಪವೃಕ್ಷ. ಇವತ್ತು ವೆಕೇಟ್ ಮಾಡ್ತಾ ಇರೋದು, ಬೇರೆ ಸ್ಟೂಡೆಂಟ್ಸ್ ವೆಕೇಟ್ ಮಾಡ್ತಾ ಇದ್ದಾರೆ. ಮೇಲೆ ನೋಡಿ ಕಾಣ್ತಾ ಇದೆ ಕಲ್ಪವೃಕ್ಷ. Another friends. Another room. My room. Bye, I miss you. Bye guys. Bye guys. ಇದು ಆನದು ಹಾಸ್ಟೆಲ್. ಗೋದಾವರಿ ಬಿ ಬ್ಲಾಕ್. ಜಾಸ್ತಿ ಎಗರಾಡಿದ್ರೆ ಕಳಿಸ್ತಾರೆ. ಸಾನಿಕಾ, ಇವ್ರ ಹೆಸರೆಲ್ಲ ಗೊತ್ತಿಲ್ಲ. ಲಕ್ಷ್ಮಿ. ಓಕೆ. ಸ್ನೇಹ. ಮೆಮೊರೀಸ್. ಕರೆಕ್ಟ್. ಪ್ರಾರ್ಥನಾ. ಫೈನಲಿ ಈಗ ಆಳ್ವಾಸಿಂದ ಹೊರಟಿದ್ದೀವಿ. ಇಮೋಷ್ನಲ್ ಬ್ರೇಕ್ ಡೌನ್, ಬಟ್ ಯಾ ಫೈನಲಿ 2 ವರ್ಷ ಇದ್ದಿದ್ದು ಸಾರ್ಥಕ ಆಯಿತು, ಥ್ಯಾಂಕ್ಫುಲಿ. ಸೊ ಖುಷಿಯಿಂದ ಹೋಗ್ಬೋದು, ನೆಮ್ಮದಿಯಿಂದ ಹೋಗ್ಬೋದು. ಅಫ್ಕೋರ್ಸ್ ನೀವು ಬನ್ನಿ, ಒಂದು ಥ್ರಿಲ್ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ. ಮಿಸ್ ಯು ಆಳ್ವಾಸ್. ಥ್ಯಾಂಕ್ ಯು ಆಳ್ವಾಸ್. ಫೈನಲಿ ಬೈ ಬೈ ಗೈಸ್, ಸಿ ಯಾ. ಈ ಪೋಸ್ಟರ್ನ ಮಡಿಕೇರಿ, ವಿರಾಜ್ಪೇಟ್ ಹಾಗೂ ಕುಶಾಲನಗರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಯಾರಾದರೂ ಇದನ್ನ ನೋಡಿದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡಿ ಪ್ಲೀಸ್.